ಫ್ರೀ ಟೈಮಲ್ಲಿ ಲೈಕ್ ಮೇಜರಾಗಿ ಜರ್ನಲಿಂಗ್ ಮಾಡ್ತೀನಿ. ಸೊ ಇವತ್ತು ಅಂದ್ಕೊಂಡೆ ಲೈಕ್ ಒಂದು ಶಾರ್ಟ್ ವಿಡಿಯೋ ಮಾಡೋಣ ಅಂತ. ಬಿಫೋರ್ ದ್ಯಾಟ್ ಮ್ಯೂಸಿಕ್ ಈಸ್ ವೆರಿ ಇಂಪಾರ್ಟೆಂಟ್. ಪ್ಲೇ ಮಾಡ್ಕೊಳ್ಳೋಣ. ಇದು ನನ್ನ ನೋಟ್ಬುಕ್, ಜರ್ನಲಿಂಗ್ ನೋಟ್ಬುಕ್. ಇದು ಈ ವರ್ಷದ ನೋಟ್ಬುಕ್. ಸೊ ನಾನು ಯೂಟ್ಯೂಬ್ ನೇಮಿಂದನೇ ಸ್ಟಾರ್ಟ್ ಮಾಡಿದ್ದೀನಿ. ಕೆಲವೊಂದು ಯೂಟ್ಯೂಬ್ ಮೆಮೊರೀಸ್ ಏನಿದೆ ಅದನ್ನೆಲ್ಲ ನಾನು ಇದರಲ್ಲೇ ಮಾಡ್ಕೋತೀನಿ. ಇವಾಗ 1 ಪೇಜ್ನ ಮಾಡೋಣ. ಸೊ ಅದಕ್ಕೆ ಬೇಕಾಗಿರೋದು ಕೆಲವೊಂದು ಸ್ಟಿಕ್ಕರ್ಸ್. ನಿಮ್ಮ ಹತ್ರ ಯಾವುದಿದ್ರೂ ಓಕೆ, ಅಥವಾ ನ್ಯೂಸ್ ಪೇಪರಲ್ಲಿ ಕೂಡ ನೀವು ಕಟ್ಔಟ್ ಮಾಡಿ ಇಟ್ಕೊಬೋದು. ಆ್ಯಂಡ್ ಸಮ್ ಪೆನ್ಸ್ ಮತ್ತು ನನ್ನ ಹತ್ರ 24 ಕಲರ್ಸ್ ಸೆಟ್ ಇದೆ. ಸೊ ಅದನ್ನೇ ನಾನು ಮೇಜರಾಗಿ ಯೂಸ್ ಮಾಡ್ತೀನಿ. ಈಗ ಒಂದೊಂದಾಗಿ ಸ್ಟಿಕ್ಕರ್ಸ್ನ ಯಾವುದೇ ಬೇಕೋ ಅದನ್ನೆಲ್ಲದನ್ನು ಫಸ್ಟು ನಾನು ಪೇಸ್ಟ್ ಮಾಡ್ಕೊತೀನಿ. ನನ್ನ ರೈಟ್ ಸೈಡ್ ಏನಿದೆ ಅದು. ಸೊ ಪೇಸ್ಟ್ ಎಲ್ಲ ಮಾಡ್ಕೊಂಡಾದ್ಮೇಲೆ ಏನು ಮಾಡ್ತೀನಿ ಅಂತ ಮುಂದೆ ಹಾಗೆ ನೋಡ್ತಾ ಇರಿ. ಸ್ಟಿಕ್ಕರ್ಸ್ ಬಂದು ರ್ಯಾಂಡಮಿಗೆ ನಾನು ಪೇಸ್ಟ್ ಮಾಡ್ತೀನಿ. ಬಿಕಾಸ್ ನಾನು ಏನು ಮೈಂಡಲ್ಲಿ ಇಟ್ಕೊಂಡಿರೋದಿಲ್ಲ. ನಾನು ರ್ಯಾಂಡಮಾಗಿ ನನಗೆ ಇನ್ಸ್ಟೆಂಟಾಗಿ ಎಲ್ಲಿ ಪೇಸ್ಟ್ ಮಾಡಬೇಕು ಅಂತ ಅನ್ಸುತ್ತೋ ನಾನು ಅಲ್ಲೇ ಸ್ಟಿಕ್ಕರ್ಸ್ನ ಪೇಸ್ಟ್ ಮಾಡ್ಕೊತೀನಿ. ಅದಾದಮೇಲೆ ಲೈಕ್ ಒಂದ್ಸಲ ನೋಡ್ತೀನಿ ಲೈಕ್ ಇನ್ನೇನಾದರೂ ಗ್ಯಾಪ್ ಇದೆಯಾ ಅಥವಾ ಇನ್ನೆಲ್ಲಾದರೂ ನಾನು ಸ್ಟಿಕ್ಕರ್ ಪೇಸ್ಟ್ ಮಾಡಬೇಕು ಅನಿಸ್ತಿದ್ಯಾ ಅಂತ. ಇದು ಮಾಡೋದ್ರಿಂದ ನನಗೆ ನನ್ನ ಸ್ಟ್ರೆಸ್ ಏನಿದೆ ಅದು ಆಲ್ಮೋಸ್ಟ್ ಲೈಕ್ ನಾನು ಕಮ್ಮಿ ಮಾಡ್ಕೋತೀನಿ. ಆ್ಯಂಡ್ ಕೆಲವೊಂದು ಪಾಸಿಟಿವ್ ವರ್ಡ್ಸ್ ಪಾಸಿಟಿವ್ ಲೈಕ್ ಲೈನ್ಸ್ ಏನಿದೆ ಅದನ್ನು ನಾನು ತಗೊಂಡು ಸ್ಟಿಕ್ಕರ್ಸಲ್ಲೇ ಮಾಡ್ತೀನಿ, ಅಥವಾ ನಾನು ಬರೀತೀನಿ ಕೂಡ ಸಮ್ಟೈಮ್ಸ್. ಸ್ಟಿಕ್ಕರ್ಸ್ ಎಲ್ಲ ಪೇಸ್ಟ್ ಮಾಡಾದಮೇಲೆ ನಾನು ಸ್ವಲ್ಪ ಹೈಲೈಟಿಂಗ್ ಇರಲಿ ಅಂತಂದು ಹೈಲೈಟ್ ಮಾಡ್ಕೊತಾ ಇದ್ದೆ. ಸ್ಟಿಕ್ಕರ್ಸ್ ಎಲ್ಲನೂ ಹೈಲೈಟ್ ಮಾಡ್ತಾಯಿದ್ದೆ. ಸೊ ದ್ಯಾಟ್ ನಾನು ಬೇರೆ ಕಡೆ ಗ್ಯಾಪಲ್ಲಿ ನನಗೆ ಬೇಕಾಗಿರೋಂಥ ಪಾಸಿಟಿವ್ ಎನರ್ಜಿನ ತಗೊಬರ್ಬೋದು ಅಂತ. ನಾನು ಹಂಗೆ ಲೈಕ್ ನಾನು ಸ್ಟ್ರಾಂಗ್, ನಾನು ಬ್ರೇವ್, ಸೊ ಈ ಥರ ಕೆಲವೊಂದು ವರ್ಡ್ಸ್ಗಳನ್ನ ನಾನು ಬರೆಯೋದ್ರಿಂದ ನನಗೆ ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ. ಆ್ಯಂಡ್ ಲೈಕ್ ಇದಾದಮೇಲೆ ಲೈಕ್ ಜರ್ನಲ್ ಕಂಪ್ಲೀಟ್ ಆದಮೇಲೆ ಒಂಥರ ಡಿಫ್ರೆಂಟ್ ಚೇಂಜ್ ಕೂಡ ನಾನು ಬಂದು ನೋಟಿಸ್ ಮಾಡಿದ್ದೀನಿ. ಸೊ ಅದರಿಂದ ಲೈಕ್ ಕೆಲವೊಂದು ವರ್ಡ್ಸ್ನ ಬರೀತೀನಿ ನಾನು. ಸೊ 1 ಪೇಜ್ ಕಂಪ್ಲೀಟ್ ಮಾಡಿದ್ದೀನಿ. ಸಮಥಿಂಗ್ ಲೈಕ್ ದಿಸ್. ಕಂಪ್ಲೀಟ್ ಪೇಜ್ ಬಂದು ಈ ಥರ ಬ್ಯೂಟಿಫುಲ್ ಆಗಿದೆ. ನೋಡ್ತಾ ಇದ್ದಂಗೆ ನನಗೆ ತುಂಬ ಖುಷಿ ಆಗುತ್ತೆ. ನಿಮ್ಮ ಫ್ರೀ ಟೈಮಲ್ಲಿ ನೀವು ಕೂಡ ಜರ್ನಲಿಂಗ್ ಟ್ರೈ ಮಾಡಿ, ಆರ್ ಎಲ್ಸ್ ಲೈಕ್ ನೀವೇನು ಮಾಡ್ತೀರಾ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಡ್ರಾಪ್ ಮಾಡಿ. ಸೊ ದಟ್ ನಾನೇನಾದರೂ ಪ್ರಾಕ್ಟೀಸಲ್ಲಿ ಇಲ್ಲ ಅಂತಂದರೆ ನಾನು ಅದನ್ನು ಪ್ರಾಕ್ಟೀಸ್ ಮಾಡ್ಕೋತೀನಿ. ಓಕೆ, ಬಾಯ್ ಬಾಯ್.